ಬಿರು ಬಿಸಿಲಿನ ನಡುವೆ ರಾಯಚೂರು ಲೋಕಸಭಾ ಚುನಾವಣೆಗೆ ಮತದಾರರು ಬೆಳಿಗ್ಗೆ 7 ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಮತದಾರರು ಹುಮ್ಮಸ್ಸಿನಿಂದ ಮತ ಚಲಾಯಿಸಿದರೆ, ಇದರ ನಡುವೆ ವಿಕಲಚೇತನರು ಸಹ ತಮ್ಮ ಹಕ್ಕು ಚಲಾಯಿಸಿದರು. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಜೋರಾಗಿ ನಡೀತಾ ಇದೆ. ನಮ್ಮ ವಿಕಲಚೇತನ ಬಾಂಧವರೆಲ್ಲ ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಮಾನ್ವಿಯಲ್ಲಿ ಸುಮಾರು 305 ಜನ ಮತದಾರರಿದ್ದಾರೆ. ಅವರು ಮತದಾರರಿಗೆ ನಾವು ಮನೆ ಮನೆಗೆ ಹೋಗಿ ಅವರು ಬರುವಂತೆ ಆಟೋ ವ್ಯವಸ್ಥೆ ಎಲ್ಲ ಮಾಡಿವಿ ಮತ್ತು ಮತಬೂತ್ಗಳಲ್ಲಿ ವೀಲ್ ಚೇರ್ಗಳನ್ನು ಸಹ ಇಟ್ಟಿದ್ವಿ. ಮತದಾನ ಭಾಳ ಚೆನ್ನಾಗಿ ನಡೀತಾ ಇದೆ. ಮಾನ್ವಿ ತಾಲೂಕಿನಲ್ಲಿ ಸುಮಾರು ಒಂದು 3,500ಕ್ಕೂ ಅಧಿಕ ವಿಕಲಚೇತನ ಮತದಾರರಿದ್ದಾರೆ ಸರ್. ಅಲ್ಲ ಸರ್, ಈ ರೀತಿಯಾಗಿ 3,000ಕ್ಕಿಂತ ಅಧಿಕ ಇದೆ ಅಂತ ಎಲ್ಲರೂ ಮತದಾನ ಮಾಡ್ತು ಅಂತ ಹೇಳಿದ್ರೆ? ಎಲ್ಲರೂ ಮತದಾನ ಮಾಡ್ತಾ ಇದ್ದಾರೆ ಸರ್. ನಾವು ಅವರಿಗೆ ವೆಹಿಕಲ್ ವ್ಯವಸ್ಥೆಯನ್ನು ಮಾಡಿವಿ. ಯಾರಿಗೆ ತೀವ್ರತರವಾದ ವಿಕಲಚೇತನರಿದ್ದಾರೆ ಅವರಿಗೆ ಮನೆಗೆ ಹೋಗಿ ಆಟೋದಲ್ಲಿ ಕರ್ಕೊಂಡ್ಬಂದು ಅವರಿಗೆ ವೀಲ್ ಚೇರ್ಗಳಲ್ಲಿ ಕೂಡಿಸಿಕೊಂಡು ಮತದಾನ ಮಾಡಿಸಿ ಮತ್ತೆ ಮನೆಗೆ ಬಿಟ್ಟು ಬರುವಂಥ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ತಾಲೂಕು ಆಡಳಿತ ವತಿಯಿಂದ ಮಾಡಿದ್ದಾರೆ. ಇಂದು ರಾಯಚೂರು ಲೋಕಸಭಾ ಚುನಾವಣೆ ನಿಮಿತ್ತ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾನ್ವಿ ಪುರಸಭಾ ಕಾರ್ಯಾಲಯದಲ್ಲಿ ನನ್ನ ಹಕ್ಕನ್ನು ಚಲಾಯಿಸ್ತಕ್ಕಂಥ ಕೆಲಸ ಇವತ್ತು ನಾನು ಮಾಡಿದ್ದೀನಿ. ಎಲ್ಲ ನನ್ನ ಮತದಾರ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಹಕ್ಕನ್ನು ಪ್ರಮಾಣಪೂರ್ವಕವಾಗಿ ಚಲಾಯಿಸ್ತಕ್ಕಂಥ ಕೆಲಸ ಮಾಡಬೇಕು. ನೀವು ಯಾರು ಮನೆಯಲ್ಲೇ ಕೂತ್ಕೋಬೇಡ್ರಿ. 100% ಮತದಾನ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ.